ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ಸಂತಾನೋತ್ಪತ್ತಿ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಜೀವಿಗಳು ತಮ್ಮನ್ನೇ ಹೋಲುವಂತಹ ಮರಿಜೀವಿಗಳಿಗೆ ಜನ್ಮ ನೀಡುವಂತಹ ವಿಶಿಷ್ಟ ಲಕ್ಷಣಕ್ಕೆ ನಾವು ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಒಂದು ವೇಳೆ ಜೀವಿಗಳೇನಾದರೂ ಸಂತಾನೋತ್ಪತ್ತಿ ಮಾಡದಿದ್ದರೆ ಏನಾಗಬಹುದಿತ್ತು ಯೋಚಿಸಿ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಾತರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿಯು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ಜೀವಿಗಳು ಸಂತಾನೋತ್ಪತ್ತಿ ನಡೆಸದಿದ್ದರೆ ಯಾವುದೇ ಜೀವಿಗಳ ಪ್ರಭೇದಗಳು ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಂದು ಜೀವಿಯ ಉಳಿವಿಗೆ, ಒಂದು ಜೀವಿಯ ಪ್ರಭೇದದ ಉಳಿವಿಗೆ ಸಂತಾನೋತ್ಪತ್ತಿಯು ಅತಿ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ಮೊದಲನೆಯದಾಗಿ ಲೈಂಗಿಕ ಸಂತಾನೋತ್ಪತ್ತಿ, ಎರಡನೆಯದಾಗಿ ಅಲೈಂಗಿಕ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿಯ 2 ವಿಧಗಳು ಯಾವುವೆಂದರೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಗಮನಿಸಿ. ವಿವಿಧ ಪ್ರಾಣಿಗಳು ಮತ್ತು ಅವುಗಳ ಮರಿಗಳನ್ನು ನೀವೀಗಾಗಲೇ ನೋಡಿರುತ್ತೀರಿ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೋಷ್ಟಕ 12.1 ಗಮನಿಸಿ. ಇಲ್ಲಿ ಈ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಕೆಲವು ಪ್ರಾಣಿಗಳ ಮರಿಗಳನ್ನು ಹೆಸರಿಸಲು ಪ್ರಯತ್ನಿಸಿ. ಇಲ್ಲಿ ಪ್ರಾಣಿ ಹಾಗೂ ಪ್ರಾಣಿಯ ಮರಿ ಉದಾಹರಣೆಯನ್ನು ಕೊಡಲಾಗಿದೆ. ಮಾನವ, ಮಗು, ಕೋಳಿ ಮರಿ, ಹಾಗೆ ಉಳಿದಿರುವಂತಹ ಪ್ರಾಣಿಗಳಿಗನ್ನು ಅವುಗಳ ಮರಿಗಳನ್ನು ನೀವು ಈ ಕೋಷ್ಟಕದಲ್ಲಿ ಬರೆಯಿರಿ. ಮಕ್ಕಳೇ, ವಿವಿಧ ಪ್ರಾಣಿಗಳ ಮರಿಗಳನ್ನು ನೀವೀಗಾಗಲೇ ನೋಡಿರಬಹುದು. ಕೋಳಿ ಮರಿಗಳು ಮತ್ತು ಕಂಬಳಿ ಹುಳುಗಳು ಹೇಗೆ ಹುಟ್ಟುತ್ತವೆ ಎಂದು ನೀವು ಹೇಳಬಲ್ಲಿರಾ? ಬೆಕ್ಕಿನ ಮರಿಗಳು ಮತ್ತು ನಾಯಿ ಮರಿಗಳು ಹೇಗೆ ಹುಟ್ಟಿದವು? ಹಾಗಾದರೆ ಈ ಮರಿಗಳು ಹುಟ್ಟುವ ಮೊದಲು ಸಹ ಅವು ಹುಟ್ಟಿದ ನಂತರ ಕಾಣುವಂತೆಯೇ ಇದ್ದವೆಂದು ನಿಮಗೆ ಅನಿಸುತ್ತದೆಯೇ? ಈ ಅಧ್ಯಾಯದಲ್ಲಿ ನಾವು ಅದರ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಜೀವಿಗಳು ತಮ್ಮಂತೆ ಇರುವಂತಹ ಮರಿಗಳಿಗೆ ಜನ್ಮ ನೀಡುವಂತಹ ಕ್ರಿಯೆಗೆ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ ಎಂದು ನೀವೀಗಾಗಲೇ ತಿಳಿದಿದ್ದೀರಿ. ಸಂತಾನೋತ್ಪತ್ತಿಯ ವಿಧಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಮೊದಲು ಈಗ ತಿಳಿಯೋಣ. ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಮುಖ್ಯವಾಗಿ ಲಿಂಗಾಣುಗಳ ಸಹಾಯದಿಂದ ನಡೆಯುವಂತಹ
ಸಂತಾನೋತ್ಪತ್ತಿಗೆ ನಾವು ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಈ ರೀತಿಯ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರವನ್ನು ಗಮನಿಸಿ. ವೀರ್ಯಾಣುಗಳು ಹಾಗೂ ಅಂಡಾಣು ಬಾಲದಂತಹ ರಚನೆಯನ್ನು ಹೊಂದಿರುವಂತಹ ಈ ಲಿಂಗಾಣುಗಳೇ ಗಂಡು ಲಿಂಗಾಣುಗಳಾಗಿವೆ. ಇವು ಗಂಡು ಲಿಂಗಾಣುಗಳಾಗಿದ್ದು ಇವುಗಳಿಗೆ ವೀರ್ಯಾಣುಗಳು ಎಂದು ಕರೆಯುತ್ತೇವೆ. ಹಾಗೆಯೇ ದುಂಡಾಕಾರದಲ್ಲಿರುವಂತಹ ಈ ಲಿಂಗಾಣು ಅಂಡಾಣು ಇದು ಹೆಣ್ಣು ಲಿಂಗಾಣುವಾಗಿದೆ. ಹೀಗೆ ವೀರ್ಯಾಣು ಮತ್ತು ಅಂಡಾಣು ಇವುಗಳ ಸಂಯೋಗದಿಂದ ನಡೆಯುವಂತಹ ಸಂತಾನೋತ್ಪತ್ತಿಗೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜ ಎಂಬ ರಚನೆಯನ್ನು ರೂಪಿಸುತ್ತವೆ. ನಂತರ ಆ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವಂತಹ ಈ ರೀತಿಯ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾಗುವಂತಹ ಕ್ರಿಯೆಗೆ ನಿಷೇಚನ ಎಂದು ಕರೆಯುತ್ತೇವೆ. ಹೀಗೆ ಸಮ್ಮಿಲನಗೊಂಡಾಗ ಉಂಟಾಗುವಂಥ ರಚನೆಗೆ ಯುಗ್ಮಜ ಎಂದು ಕರೆಯುತ್ತೇವೆ. ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ಮಾಡುವಂತಹ ಜೀವಿಗಳು ಹಸು, ಎಮ್ಮೆ, ನಾಯಿ, ಮನುಷ್ಯರು. ನೀವು ಸುತ್ತಮುತ್ತ ನೋಡುವಂತಹ ಅನೇಕ ಪ್ರಾಣಿಗಳೆಲ್ಲವೂ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಾಗಿವೆ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುವಂತಹ ಜೀವಿಗಳಿಗೆ ಉದಾಹರಣೆಗಳನ್ನು ನೋಡಬಹುದು. ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವಂತಹ ಸಸ್ಯಗಳು, ಪ್ರಾಣಿಗಳು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುತ್ತವೆ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜವನ್ನು ರೂಪಿಸುತ್ತದೆ. ತದನಂತರ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಮೊದಲಿಗೆ ಗಂಡು ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ತಿಳಿಯೋಣ. ಚಿತ್ರದಲ್ಲಿ ನೀವು ಗಂಡು ಸಂತಾನೋತ್ಪತ್ತಿ, ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿಯಲ್ಲಿ ಕಂಡುಬರುವಂತಹ ವಿವಿಧ ಅಂಗಗಳನ್ನು ನೀವಿಲ್ಲಿ ಗಮನಿಸಬಹುದು. ಉದ್ದವಾಗಿರುವಂಥ ಈ ನಾಳದಂಥ ರಚನೆಗೆ ವೀರ್ಯನಾಳ ಎಂದು ಕರೆಯುತ್ತೇವೆ. ಸ್ನಾಯುಗಳಿಂದ ಆಗಿರುವಂಥ ಈ ರಚನೆಗೆ ಶಿಶ್ನ ಎಂದು ಕರೆಯುತ್ತೇವೆ. ಹಾಗೆ
ಕೆಳಭಾಗದಲ್ಲಿ ಕಂಡುಬರುವಂತಹ ವೃಷಣಗಳು ವೀರ್ಯನಾಳ, ಶಿಶ್ನ, ವೃಷಣ ಇವು ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿಯಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿ ಅಂಗಗಳಾಗಿವೆ. ಹಾಗಾದರೆ ಗಂಡು ಸಂತಾನೋತ್ಪತ್ತಿ ಅಂಗಗಳು 1 ಜೊತೆ ವೃಷಣಗಳನ್ನು ಒಳಗೊಂಡಿವೆ, 2 ವೀರ್ಯನಾಳಗಳು ಒಳಗೊಂಡಿವೆ ಮತ್ತು 1 ಶಿಶ್ನವನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳೇ, ಗಂಡು ಸಂತಾನೋತ್ಪತ್ತಿಯ ಅಂಗಗಳ ವ್ಯೂಹದಲ್ಲಿ ಬರುವಂತಹ ವೃಷಣಗಳು ವೀರ್ಯಾಣು ಎಂದು ಕರೆಯಲಾಗುವಂತಹ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ನೀವೀಗ ಚಿತ್ರದಲ್ಲಿ ನೋಡುತ್ತಿರುವುದು ಗಂಡು ಲಿಂಗಾಣು ಅಂದರೆ ವೀರ್ಯಾಣು. ಇಲ್ಲಿ ನೀವು ನೋಡುತ್ತಿರುವಂಥ ಚಿತ್ರದಲ್ಲಿ ಕಾಣುತ್ತಿರುವುದು ಗಂಡು ಲಿಂಗಾಣುವಿನ ಚಿತ್ರ. ಹಾಗಾದರೆ ವೃಷಣಗಳು ಏನನ್ನು ಉತ್ಪತ್ತಿ ಮಾಡುತ್ತವೆ? ಗಂಡು ಲಿಂಗಾಣುಗಳಾದಂತಹ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ವಿದ್ಯಾರ್ಥಿಗಳೇ, ಹಾಗಾದರೆ ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ಎಂದರೆ ವೃಷಣಗಳಲ್ಲಿ ಗಂಡು ಲಿಂಗಾಣುಗಳಾದಂತಹ ವೀರ್ಯಾಣುಗಳು ಉತ್ಪತ್ತಿಯಾಗುತ್ತವೆ. ವೃಷಣಗಳು ಲಕ್ಷಾಂತರ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ವೀರ್ಯಾಣುಗಳು ಭಾಗವನ್ನು ನೀವಿಲ್ಲಿ ಗಮನಿಸಬಹುದು. ಮುಂದಿನ ಭಾಗವನ್ನು ಶಿರ ಎಂದು, ಮಧ್ಯಭಾಗ ಹಾಗೂ ಬಾಲದಂತ ರಚನೆ ಇರುವ ಬಾಲ, ಈ 3 ಭಾಗಗಳು ವೀರ್ಯಾಣುವಿನ ಭಾಗಗಳಾಗಿವೆ. ವೃಷಣಗಳು ಇಂತಹ ಲಕ್ಷಾಂತರ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ವೀರ್ಯಾಣುಗಳು ಗಾತ್ರದಲ್ಲಿ ತೀರಾ ಚಿಕ್ಕದಾದರೂ ಪ್ರತಿಯೊಂದು ಶಿರ, ಮಧ್ಯಭಾಗ ಮತ್ತು ಬಾಲ ಎಂಬ 3 ಭಾಗಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ವೀರ್ಯಾಣುವು ಜೀವಕೋಶದ ಎಲ್ಲ ಘಟಕಗಳನ್ನು ಹೊಂದಿರುವ ಒಂದೇ ಒಂದು ಜೀವಕೋಶವಾಗಿದೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಜೀವಕೋಶದಲ್ಲಿ ಕಂಡುಬರುವಂತಹ ಘಟಕಗಳ ಬಗ್ಗೆ ಕಲಿತಿದ್ದೀರಿ. ಹಾಗೆಯೇ ಈ ವೀರ್ಯಾಣು ಸಹ ಒಂದು ಜೀವಕೋಶವಾಗಿದ್ದು, ಇಲ್ಲೂ ಸಹ ಜೀವಕೋಶದಲ್ಲಿ ಕಂಡುಬರುವಂತಹ ಎಲ್ಲ ಘಟಕಗಳನ್ನು ಇದು ಹೊಂದಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಕಂಡುಬರುವಂತಹ ಭಾಗಗಳನ್ನು ನೀವು ಪರಿಚಯ ಮಾಡಿಕೊಳ್ಳಿ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ನೀವು 3 ಭಾಗಗಳನ್ನು ಕಾಣ್ತಾ ಇದ್ದೀರಾ. ಈ ಭಾಗವನ್ನು ಅಂಡಾಶಯ ಎಂದು ಕರೆಯುತ್ತೇವೆ. ಹಾಗೆಯೇ ಈ ಭಾಗವನ್ನು ಗರ್ಭಾಶಯ ಎಂದು ಕರೆಯುತ್ತೇವೆ. ಹಾಗೆ ನಾಳದಂತಿರುವ ಈ ರಚನೆಗೆ ಅಂಡನಾಳ ಎಂದು ಕರೆಯುತ್ತೇವೆ. ಹಾಗಾದರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಎಷ್ಟು ಜೊತೆ ಅಂಡಾಶಯಗಳಿವೆ? 1 ಜೊತೆ ಅಂಡಾಶಯಗಳನ್ನು ಹೊಂದಿದೆ. ಹಾಗೆಯೇ ಅಂಡನಾಳಗಳು ಮತ್ತು ಒಂದು ಗರ್ಭಾಶಯವನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಅಂಡಾಶಯವು ಏನು ಉತ್ಪತ್ತಿ ಮಾಡುತ್ತದೆ ಅಂದರೆ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ವಿದ್ಯಾರ್ಥಿಗಳೇ, ಹೆಣ್ಣು ಲಿಂಗಾಣುಗಳು ಆದಂತಹ ಅಂಡಾಣುಗಳು ಸ್ತ್ರೀ ದೇಹದಲ್ಲಿ ಅಥವಾ ಹೆಣ್ಣಿನ ಸಂತಾನೋತ್ಪತ್ತಿಯಲ್ಲಿ ಎಲ್ಲಿ ಉತ್ಪತ್ತಿಯಾಗುತ್ತವೆ ಎಂದರೆ ಈ ಅಂಡಾಣುವಿನಲ್ಲಿ
ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತದೆ. ಅಂಡಾಶಯವು ಅಂಡಗಳು ಎಂದು ಕರೆಯಲ್ಪಡುವಂತಹ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ಗಂಡು ಲಿಂಗಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾದರೆ ಹೆಣ್ಣು ಲಿಂಗಾಣುಗಳು ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತವೆ. ವಿದ್ಯಾರ್ಥಿಗಳೇ, ಮಾನವರಲ್ಲಿ 2ರಲ್ಲಿ 1 ಅಂಡಾಶಯವು ಮಾತ್ರ ಪರ್ಯಾಯವಾಗಿ ಅಂಡನಾಳಕ್ಕೆ 1 ಪ್ರೌಢ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತದೆ. ಅಂದರೆ ಒಂದು ಅಂಡಾಶಯವು ಮಾತ್ರ ಏನು ಮಾಡುತ್ತೆ, ಪರ್ಯಾಯವಾಗಿ ಅಂಡನಾಳಕ್ಕೆ ಹೆಣ್ಣು ಲಿಂಗಾಣುವಾದಂತಹ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತದೆ. ಹಾಗಾದರೆ ಗರ್ಭಾಶಯದ ಕಾರ್ಯವೇನು ಎಂಬುದನ್ನು ನಾವೀಗ ತಿಳಿಯೋಣ. ವಿದ್ಯಾರ್ಥಿಗಳೇ, ಈ ಗರ್ಭಾಶಯದಲ್ಲಿ ಮಗು ಬೆಳವಣಿಗೆಯಾಗುವಂತಹ ಭಾಗವಾಗಿದೆ. ಹೆಣ್ಣಿನ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಮಗು ಬೆಳೆಯುವಂತಹ ಅಥವಾ ಮಗು ಬೆಳವಣಿಗೆ ಆಗುವಂತಹ ಭಾಗ ಯಾವುದೆಂದರೆ ಗರ್ಭಾಶಯ. ವಿದ್ಯಾರ್ಥಿಗಳೇ, ವೀರ್ಯಾಣುವಿನಂತೆ ಈ ಅಂಡಾಣುವು ಸಹ ಒಂದೇ ಒಂದು ಜೀವಕೋಶದಿಂದಾಗಿದೆ. ನೋಡಿ, ನೀವು ಚಿತ್ರದಲ್ಲಿ ಗಮನಿಸಬಹುದು. ಮಧ್ಯದಲ್ಲಿ ಕಂಡುಬರುವಂತಹ ಗೋಲಾಕಾರದಂತಹ ರಚನೆ ಯಾವುದೆಂದರೆ ನ್ಯೂಕ್ಲಿಯಸ್. ವೀರ್ಯಾಣುವಿನಂತೆ ಈ ಅಂಡಾಣು ಸಹ ಏನಾಗಿದೆ, ಒಂದೇ ಒಂದು ಜೀವಕೋಶದಿಂದ ಆಗಿದೆ. ವಿದ್ಯಾರ್ಥಿಗಳೇ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತದೆ. ಹೀಗೆ ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುವಂತಹ ಪ್ರಕ್ರಿಯೆಗೆ ನಿಷೇಚನ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ನೋಡಿ, ಇಲ್ಲಿ ವೀರ್ಯಾಣುಗಳು ಮತ್ತು ಅಂಡಾಣುಗಳು ಹೀಗೆ ಸಂಯೋಗವಾಗುವಂಥ ಈ ಕ್ರಿಯೆಗೆ ನಿಷೇಚನ ಎಂದು ಕರೆಯಲಾಗುತ್ತದೆ. ನಿಷೇಚನದ ಸಮಯದಲ್ಲಾಗುವ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತದೆ. ಇದು ಫಲಿತ ಅಂಡ ಅಥವಾ ಯುಗ್ಮದ ರಚನೆಗೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳೇ, ನೀವು ಚಿತ್ರದಲ್ಲಿ ಇಲ್ಲಿ ಗಮನಿಸಬಹುದು. ವೀರ್ಯಾಣು ಅಂಡಾಣು ಸಂಯೋಗವಾಗುವ ಕ್ರಿಯೆಗೆ ನಿಷೇಚನ ಎನ್ನುತ್ತೇವೆ. ನಿಷೇಚನ ನಡೆದ ನಂತರ ಉಂಟಾಗುವಂತಹ ರಚನೆಗೆ ಯುಗ್ಮಜ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ನೀವು ಯುಗ್ಮಜ ಇದನ್ನು ವೀಕ್ಷಿಸಬಹುದು. ವಿದ್ಯಾರ್ಥಿಗಳೇ, ಹೆಣ್ಣಿನ ದೇಹದೊಳಗೆ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಎಂದು ಕರೆಯಲಾಗುತ್ತದೆ. ಅಂದರೆ ದೇಹದ ಜೀವಿಯ ದೇಹದ ಒಳಗಡೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾದರೆ ಅದನ್ನು ಆಂತರಿಕ ನಿಷೇಚನ ಎಂದು ಕರೆಯುತ್ತೇವೆ. ಉದಾಹರಣೆ, ಮಾನವರು, ಹಸುಗಳು, ನಾಯಿಗಳು, ಕೋಳಿಗಳು ಇತ್ಯಾದಿ ಪ್ರಾಣಿಗಳಲ್ಲಿ ಆಂತರಿಕ ನಿಷೇಚನ ಕಂಡುಬರುತ್ತದೆ. ನಿಷೇಚನ ಪ್ರಕ್ರಿಯೆ ಎಂದರೆ ತಾಯಿಯ
ಅಂಡಾಣುಕೋಶ ಮತ್ತು ತಂದೆಯ ವೀರ್ಯಾಣುಕೋಶದ ಸಂಯೋಗವಾಗಿದೆ. ವಿದ್ಯಾರ್ಥಿಗಳೇ, ಮಗುವು ತಾಯಿಯಿಂದ ಕೆಲವು ಮತ್ತು ತಂದೆಯಿಂದ ಕೆಲವು ಗುಣಲಕ್ಷಣಗಳನ್ನು ಆನುವಂಶಿಕವಾಗಿ ಪಡೆದುಕೊಳ್ಳುತ್ತದೆ. ನಿಮ್ಮ ಸಹೋದರ ಅಥವಾ ಸಹೋದರಿಯನ್ನು ಗಮನಿಸಿ. ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯ ಕೆಲವು ಗುಣ ಸಾಮ್ಯತೆಗಳನ್ನು ಅವರಲ್ಲಿ ನೀವು ಗುರುತಿಸಬಹುದೇ? ಈ ಆನುವಂಶಿಕ ಗುಣಗಳನ್ನು ಸಾಗಿಸುವುದಕ್ಕೆ ಕಾರಣವಾದಂತಹ ಭಾಗ ಯಾವುದೆಂದರೆ DNA ಅಣು. ಚಿತ್ರದಲ್ಲಿ ಗಮನಿಸಿ. ಜೀವಿಗಳ ಕೋಶದಲ್ಲಿ ಕಂಡುಬರುವಂತಹ ಸುರುಳಿಯಂತಿರುವ ಈ ರಚನೆಗೆ DNA ಎಂದು ಕರೆಯುತ್ತೇವೆ. ಈ DNA ಅಣುವಿನಲ್ಲಿರುವಂತಹ ಜೀನ್ಗಳೆಂಬ ಆನುವಂಶಿಕ ಘಟಕಗಳು ತಂದೆ ತಾಯಿಯಲ್ಲಿರುವಂತಹ ಗುಣಲಕ್ಷಣಗಳನ್ನು ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುತ್ತವೆ. ಯಾವ ನಿಷೇಚನದಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುತ್ತದೆಯೋ, ಅಂದರೆ ನೀರಿನ ಮಾಧ್ಯಮದಲ್ಲಾಗಬಹುದು. ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವು ಜೀವಿಯ ದೇಹದೊಳಗಡೆ ನಡೆಯದೆ ಬದಲಾಗಿ ದೇಹದ ಹೊರಗಡೆ ಯಾವುದಾದ್ರೂ ಮಾಧ್ಯಮದಲ್ಲಿ ನಡೆಯುತ್ತದೆ. ಉದಾಹರಣೆ, ನೀರಿನಂತಹ ಮಾಧ್ಯಮಗಳಲ್ಲಿ ನಡೆದರೆ ಅದನ್ನು ನಾವು ಬಾಹ್ಯ ನಿಷೇಚನ ಎಂದು ಕರೆಯುತ್ತೇವೆ. ಹಾಗಾದರೆ ಬಾಹ್ಯ ನಿಷೇಚನ ಯಾವ ಜೀವಿಗಳಲ್ಲಿ ಕಂಡುಬರುತ್ತದೆ? ಕಪ್ಪೆ, ಮೀನು, ನಕ್ಷತ್ರ ಮೀನು ಮುಂತಾದ ಕೆಲವು ಜಲವಾಸಿ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಮಳೆಗಾಲದಲ್ಲಿ ಹೆಣ್ಣು 100 ಮೊಟ್ಟೆಗಳನ್ನು ಇಡುತ್ತದೆ. ನಂತರ ಗಂಡು ಅವುಗಳ ಮೇಲೆ ವೀರ್ಯಾಣುಗಳನ್ನು ಸ್ರವಿಸುತ್ತದೆ. ಆಗ ನಿಷೇಚನ ಉಂಟಾಗಲು ಕಾರಣವಾಗುತ್ತದೆ. ಭ್ರೂಣದ ಅಭಿವೃದ್ಧಿಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ನಿಷೇಚನದಿಂದ ಯುಗ್ಮಜ ಉಂಟಾಗುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿಯಿತು. ಹೀಗೆ ಉಂಟಾದಂತಹ ಯುಗ್ಮಜ ನಂತರ ಅದು ಭ್ರೂಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಯುಗ್ಮಕೋಶವು ನಂತರ ಪದೇ ಪದೇ ವಿಭಜನೆಗೊಂಡು ವಿಭಿನ್ನ ಅಂಗಾಂಶಗಳು ಮತ್ತು ದೇಹದ ಅಂಗಗಳಾಗಿ ಬೆಳೆಯುವ ಗುಂಪುಗಳನ್ನು ರೂಪಿಸಲು ಪ್ರಾರಂಭಿಸುತ್ತದೆ. ಅಭಿವರ್ಧನೆ ಹೊಂದುತ್ತಿರುವಂತಹ ಈ ರಚನೆಯನ್ನು ನಾವು ಭ್ರೂಣ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ನೀವು ಗಮನಿಸಬಹುದು ಮಕ್ಕಳೇ. ಯುಗ್ಮಜ ಏನಾಗಿ ಬೆಳವಣಿಗೆ ಆಗುತ್ತದೆ? ಹಾಗಾದರೆ ಭ್ರೂಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಬೆಳವಣಿಗೆ ಹೊಂದುತ್ತಿರುವಂತಹ ಭ್ರೂಣ ಚಿತ್ರವನ್ನು ನೀವಿಲ್ಲಿ ಗಮನಿಸಬಹುದು. ಕೋಶಗಳು ಹೇಗೆ ವಿಭಜನೆಗೊಳ್ಳುತ್ತಿವೆ ಎಂಬುದನ್ನು ಇಲ್ಲಿ ನೀವು ನೋಡಬಹುದು. ವಿದ್ಯಾರ್ಥಿಗಳೇ, ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ನಡೀತದೆ ಎಂದು ನಿಮಗಾಗಲೇ ತಿಳಿದಿದೆ. ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಭ್ರೂಣದ ಬೆಳವಣಿಗೆ ಆಗುವಂಥ ಭಾಗ ಯಾವುದೆಂದರೆ ಗರ್ಭಾಶಯ. ಚಿತ್ರದಲ್ಲಿ ಗಮನಿಸಿ. ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರಿಯುತ್ತದೆ. ನಂತರ ದೇಹದ
ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ಪಿಂಡ ಫೀಟಸ್ ಎಂದು ಕರೆಯಲಾಗುತ್ತದೆ. ಭ್ರೂಣದ ಬೆಳವಣಿಗೆಯು ಪೂರ್ಣಗೊಂಡಾಗ ತಾಯಿಯು ಮಗುವಿಗೆ ಜನ್ಮ ನೀಡುತ್ತಾಳೆ. ವಿದ್ಯಾರ್ಥಿಗಳೇ, ಕೋಳಿಗಳಲ್ಲಿ ಆಂತರಿಕ ನಿಷೇಚನವಿದ್ದರೂ ಸಹ ಶಿಶುಗಳಿಗೆ ಏಕೆ ಜನ್ಮ ನೀಡುವುದಿಲ್ಲ ಎಂದು ನಿಮಗೆ ಅನಿಸಬಹುದು. ಇಲ್ಲಿ ಬೆಳೆಯುತ್ತಿರುವ ಭ್ರೂಣದ ಸುತ್ತಲೂ ಗಟ್ಟಿಯಾದ ಕವಚವು ರೂಪುಗೊಂಡು ಕೋಳಿಯು ಮೊಟ್ಟೆಯನ್ನು ಇಡುತ್ತದೆ. ಭ್ರೂಣವು ಮರಿಯಾಗಿ ಬೆಳೆಯಲು ಸುಮಾರು 3 ವಾರಗಳ ಕಾಲ ತೆಗೆದುಕೊಳ್ಳುತ್ತದೆ. ಸಾಕಷ್ಟು ಉಷ್ಣತೆ ಒದಗಿಸಲು ಮೊಟ್ಟೆಗಳ ಮೇಲೆ ಕೋಳಿ ಕುಳಿತು ಮರಿಯ ಬೆಳವಣಿಗೆ ನಡೆಯುತ್ತದೆ. ಭ್ರೂಣಗಳು ಅಭಿವೃದ್ಧಿಗೊಂಡ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಬರುತ್ತವೆ. ವಿದ್ಯಾರ್ಥಿಗಳೇ, ಅಂಡಜ ಮತ್ತು ಜರಾಯುಜ ಪ್ರಾಣಿಗಳೆಂದರೇನು ಎಂಬುದನ್ನು ನಾವೀಗ ತಿಳಿಯೋಣ. ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳಿಗೆ ಜರಾಯುಜಗಳು ಎಂದು ಕರೆಯುತ್ತೇವೆ. ಈಗಾಗಲೇ ನೀವು ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳು ಯಾವುವು ಎಂಬುದನ್ನು ತಿಳಿದಿದ್ದೀರಿ. ಉದಾಹರಣೆ, ನಾಯಿ, ಹಸು, ಬೆಕ್ಕು ಇವೆಲ್ಲ ಮರಿಗಳಿಗೆ ಜನ್ಮ ನೀಡುವುದರಿಂದ ಇವು ಎಂಥ ಪ್ರಾಣಿಗಳಾಗಿವೆ? ಜರಾಯುಜ ಪ್ರಾಣಿಗಳಾಗಿವೆ. ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಿಗೆ ಜರಾಯುಜಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಮೊಟ್ಟೆಗಳನ್ನು ಇಡುವಂಥ ಪ್ರಾಣಿಗಳಿಗೆ ನಾವು ಅಂಡಜಗಳು ಎಂದು ಕರೆಯುತ್ತೇವೆ. ಕೋಳಿ ಮೊಟ್ಟೆ ಇಡುವುದನ್ನು ನೀವು ನೋಡಿರ್ತೀರಿ. ಹಾಗಾದರೆ ಪಕ್ಷಿಗಳು, ಚಿಟ್ಟೆ, ಕೋಳಿ, ಕಾಗೆ, ಹಲ್ಲಿ ಇವೆಲ್ಲವೂ ಕೂಡ ಏನಾಗಿದ್ದಾವೆ? ಕಪ್ಪೆ ಅಂಡಜಗಳಾಗಿವೆ. ಅಂದರೆ ಇವು ಮೊಟ್ಟೆಗಳನ್ನು ಇಡುವಂಥ ಪ್ರಾಣಿಗಳಾಗಿವೆ. ಹಾಗಾದರೆ ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿಗಳಿಗೆ ಜರಾಯುಜಗಳೆಂದು ಹಾಗೂ ಮೊಟ್ಟೆಗಳಿಡುವ ಪ್ರಾಣಿಗಳಿಗೆ ಅಂಡಜಗಳು ಎಂದು ಕರೆಯಲಾಗುತ್ತದೆ ಎಂದು ತಿಳಿದಿರಲ್ವ ಮಕ್ಕಳೇ? ಮರಿಗಳಿಂದ ಪ್ರೌಢಜೀವಿ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ನಾವೀಗ ತಿಳಿಯೋಣ. ವಿದ್ಯಾರ್ಥಿಗಳೇ, ತೀವ್ರವಾದಂತಹ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ಉದಾಹರಣೆ, ಕಪ್ಪೆ ಮತ್ತು ರೇಷ್ಮೆ ಹುಳು. ಲಾರ್ವಾ ಹಂತದಿಂದ ಪ್ರೌಢಾವಸ್ಥೆಗೆ ತಲುಪುವವರೆಗೆ ಆಗುವಂತಹ ಬದಲಾವಣೆಗಳನ್ನು ನಾವು ಒಟ್ಟಾಗಿ ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ಕೆಲವು ಪ್ರಾಣಿಗಳಲ್ಲಿ ಮರಿಜೀವಿಗಳು ಪ್ರೌಢಜೀವಿಗಳಿಗಿಂತ ಭಿನ್ನವಾಗಿ ಕಾಣಬಹುದು. ರೇಷ್ಮೆ ಹುಳುವಿನ ಜೀವನ ಚಕ್ರ ತೆಗೆದುಕೊಂಡ್ರೆ ಮೊಟ್ಟೆ ನಂತರ ಮೊಟ್ಟೆ ಒಡೆದು ಬರುವುದಕ್ಕೆ ನಾವು ಲಾರ್ವಾ ಎಂದು ಕರೆಯುತ್ತೇವೆ. ನಂತರ ಮುಂದಿನ ಹಂತ ಪ್ಯೂಪಾ ಅದರ ಮುಂದಿನ ಹಂತ ಪ್ರೌಢ ಕೀಟವಾಗಿ ಅದು ಬೆಳವಣಿಗೆ ಹೊಂದುತ್ತದೆ. ಹಾಗೆಯೇ ಕಪ್ಪೆಯ ಜೀವನ ಚಕ್ರದಲ್ಲಿ ನೋಡುವುದಾದರೆ ಮೊಟ್ಟೆ, ನಂತರ ಗೋಧುಮೊಟ್ಟೆ, ನಂತರ ಅದು ಪ್ರೌಢ ಕಪ್ಪೆಯಾಗಿ ಮಾರ್ಪಾಟಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಕಪ್ಪೆಯ ಜೀವನ ಚಕ್ರದ ಹಂತಗಳನ್ನು ಗಮನಿಸಬಹುದು. ಮೊದಲನೇದಾಗಿ ಎ ಹಂತ ಯಾವುದು? ಮೊಟ್ಟೆಗಳನ್ನು ಇಡುವುದು, ಪ್ರೌಢ ಕಪ್ಪೆ. ಆ ಮೊಟ್ಟೆಗಳು ಒಡೆದು ಹೊರಗೆ ಬರುವಂಥ ಬಾಲದಂಥ ರಚನೆಗಳಿಗೆ ಗೋಧುಮೊಟ್ಟೆ ಎಂದು ಕರೆಯುತ್ತೇವೆ. ನಂತರ ಆ ಗೋಧುಮೊಟ್ಟೆ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಹೊಂದಿ ತದನಂತರ ಅದು ಪ್ರೌಢ ಕಪ್ಪೆಯಾಗಿ ರೂಪಾಂತರಗೊಂಡಿರುವುದನ್ನು ನೀವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು.
ಇದನ್ನು ನಾವು ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ಲಾರ್ವಾ ಹಂತದಿಂದ ಪ್ರೌಢಾವಸ್ಥೆಯವರೆಗೆ ಆಗುವಂತಹ ರೂಪದಲ್ಲಿ ಆಗುವಂತಹ ವಿವಿಧ ಬದಲಾವಣೆಗಳಿಗೆ ಒಟ್ಟಾಗಿ ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಲ್ಲಿ ಚಿಟ್ಟೆಯ ಜೀವನ ಚರಿತ್ರೆಯಲ್ಲಿ ನೀವು ರೂಪ ಪರಿವರ್ತನೆಯನ್ನು ಇಲ್ಲಿ ಕಾಣಬಹುದು. ಚಿಟ್ಟೆಯ ಜೀವನ ಚಕ್ರದಲ್ಲಿ ಕೂಡ ಪ್ರಮುಖವಾದ ಹಂತಗಳನ್ನು ಗಮನಿಸಿ. ಮೊಟ್ಟೆಯ ನಂತರ ಲಾರ್ವಾ ಹಂತ, ಪ್ಯೂಪಾ ಹಂತ, ನಂತರ ಪ್ರೌಢ ಚಿಟ್ಟೆಯಾಗಿ ಅದು ಬೆಳವಣಿಗೆ ಹೊಂದುವುದು.